HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ಭಾಗದಲ್ಲಿ ಕಾಡಾನೆಯಿಂದ ಮೃತಪಟ್ಟ ಮಹಿಳೆ ಪ್ರಕರಣ ಅಧಿಕಾರಿಗಳನ್ನ ಅವಾಚ್ಯ ಪದಗಳಿಂದ ನಿಂದಿಸಿರುವ ಶಾಸಕ ಎಚ್.ಕೆ. ಸುರೇಶ್ ಸಿಡಿದೆದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದ ಸಂಘಟನೆ ಮುಖಂಡರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಸುಮಾರು 2.10 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ. ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಗುತ್ತಿಗೆದಾರರಿಗೆ ಸ್ವರೂಪ್ ಸೂಚನೆ. ಜಿಲ್ಲಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ. ಕೈಗೆ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆ. ಸಂಘದ ವತಿಯಿಂದ 23 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಆನೆದಾಳಿಯಿಂದ ಮಹಿಳೆ ಮೃತಪಟ್ಟ ಪ್ರಕರಣದ ವೇಳೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕವಾಗಿ ಬಟ್ಟೆಗಳನ್ನು ಬಿಚ್ಚಲಾಗುತ್ತದೆ ಎಂದು ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಎಚ್.ಕೆ. ಸುರೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಅರಣ್ಯ ಸಂರಕ್ಷಣಾಧಿಕಾರಿಗಳ ಸಂಘದಿಂದ ಎಸಿ ಮಾರುತಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಅರಣ್ಯ ಇಲಾಖೆ ಅಧಿಕಾರಿ ಕೃಷ್ಣ ಮಾತನಾಡಿ, ಕಳೆದ 1 ದಿನಗಳಷ್ಟೇ ಬೇಲೂರು ವಲಯದಲ್ಲಿ ಆನೆದಾಳಿಯಿಂದ ಮೃತಪಟ್ಟ ಪ್ರಕರಣದ ಸಂದರ್ಭ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಇಲಾಖೆ ಅಧಿಕಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಆಕಸ್ಮಿಕವಾಗಿ ಕಾಡಾನೆ ದಾಳಿಯಿಂದ ಬೆಳ್ಳಾವರ ಗ್ರಾಮದ ಮಹಿಳೆಯೊಬ್ಬರು ಮೃತಪಟ್ಟಿರುತ್ತಾರೆ. ಅರಣ್ಯ ಇಲಾಖೆಯಿಂದ ಕಾಡಾನೆಗಳ ಕುರಿತು ಬೆಳ್ಳಾವರ ಗ್ರಾಮದಲ್ಲಿ ಪ್ರಚಾರ ಪಡಿಸಿ ಮುಂಜಾಗ್ರತೆ ವಹಿಸುವಂತೆ ಗ್ರಾಮಸ್ಥರಿಗೆ ಸೂಕ್ತ ಎಚ್ಚರಿಕೆಯನ್ನ ಜಿಲ್ಲಾ ಆನೆ ಕಾರ್ಯಪಡೆ ವತಿಯಿಂದ ನೀಡಿ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆಕಸ್ಮಿಕವಾಗಿ ವಯೋವೃದ್ಧ ಮಹಿಳೆಯೊಬ್ಬರು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದರಿಂದ ಸ್ಥಳಕ್ಕೆ ತ್ವರಿತವಾಗಿ ಹಾಸನ ಅರಣ್ಯ ವಿಭಾಗದ ಹಿರಿಯ ಅರಣ್ಯಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರ ಸಿಬ್ಬಂದಿಗಳು ಸದರಿ ಸ್ಥಳಕ್ಕೆ ತೆರಳಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕ್ರಮವನ್ನು ಕೈಗೊಳ್ಳುತ್ತಿರುವ ಸಂದರ್ಭ ಈ ಸ್ಥಳಕ್ಕೆ ಆಗಮಿಸಿದ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಕೆ. ಸುರೇಶ್ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ನೆರೆದಿದ್ದಂತಹ ಸಂದರ್ಭ ಸರ್ಕಾರದ ಕಾನೂನಾತ್ಮಕ ರೀತಿ ವಿಚಾರ ತಿಳಿದುಕೊಳ್ಳದೆ ಏಕಾಏಕಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೇಲೆ ಮನಬಂದಂತೆ ವಾಗ್ದಾಳಿ ಮಾಡಿರುತ್ತಾರೆ ಎಂದು ದೂರಿದರು. ಉಪ ಅರಣ್ಯಾಧಿಕಾರಿಗಳ ಸಂಘದ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಮಾತನಾಡಿ, ಸೂಕ್ತ ಕಾನೂನು ಕ್ರಮ ಜರುಗಿಸುವವರೆಗೂ ಎಲ್ಲಾ ಸಿಬ್ಬಂದಿ ಹಾಗೂ ನೌಕರರು ಸಾಮೂಹಿಕ ರಜೆ ಮೇಲೆ ತೆರಳಲು ನಿರ್ಧರಿಸಿರುವುದಾಗಿ ಈ ಮೂಲಕ ತಮ್ಮ ಅವಗಾಹನೆಗೆ ತರಬಯಸುತ್ತೇವೆ ಎಂದರು. ಇದೇ ವೇಳೆ ಅರಣ್ಯ ಅಧಿಕಾರಿಗಳ ಸಂಘದ ಯತೀಶ್, ದಿಲೀಪ್, ಚಂದ್ರೇಗೌಡ, ಮಧುಸೂದನ್, ಕಲಂದರ್, ಮೋಹನ್, ತೇಜಸ್ವಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ಅರಣ್ಯ ವಿಭಾಗದ ಉಪ ಅರಣ್ಯಾಧಿಕಾರಿಗಳ ಸಂಘದ ವತಿಯಿಂದ ನಾವು ನಿನ್ನೆ ಏನು ಬೇಲೂರು ವಲಯದಲ್ಲಿ ಕಾಡಾನೆ ದಾಳಿಯಿಂದ ಆಕಸ್ಮಿಕವಾಗಿ ಒಂದು ಮಹಿಳೆ ಮೃತಪಟ್ಟಿರ್ತಾರೆ ಘಟನೆ ನಡೆದಿದೆ. ಆ ಘಟನೆಗೆ ಸಂಬಂಧಪಟ್ಟಂಗೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಆ ಜಿಲ್ಲಾ ಆನೆ ಕಾರ್ಯಪಡೆ ವತಿಯಿಂದ ಸಾಕಷ್ಟು ಪ್ರಚಾರ ಮಾಡಿರುತ್ತೆ, ಗ್ರಾಮಸ್ಥರಿಗೆ ಎಚ್ಚರಿಕೆ ಕೂಡ ನೀಡಲಾಗಿರುತ್ತೆ. ಆದರೂ ಕೂಡ ಆಕಸ್ಮಿಕ ಘಟನೆ ನಡೆದಿದೆ. ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ನಮ್ಮ ವಿಭಾಗದ ಉಪಾರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಸೌರಭ್ ಕುಮಾರ್ ಸರ್ ಅವರು ಹೇಳಿರ್ತಾರೆ. ಹಾಗೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾಗಿ ಕೂಡ ಆಕಸ್ಮಿಕ ಘಟನೆಗೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ರೂ ಕೂಡ ಏಕಾಏಕಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಾರೆ. ನಿಮ್ಮ ಬಟ್ಟೆ ಬಿಚ್ಚಾಕ್ತೀವಿ ಅಂತೆಲ್ಲ ಹೇಳಿರ್ತಾರೆ. ಹಾಸನ ತಾಲೂಕಿನ ನಂಜೇದೇವರ ಕಾವಲಿನ ಬಳಿ 1 ಕೋಟಿ ವೆಚ್ಚದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಬಳಿಕ ಜನಿವಾರ ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ಹಾಗೂ ಮೇಲ್ಸೇತುವೆ ಕಾಮಗಾರಿ ಹಾಗೂ ಕುಪ್ಪಳ್ಳಿ ಗ್ರಾಮದಲ್ಲಿ 10 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮಗಳಿಗೆ ಆಗಮಿಸಿದ ವೇಳೆ ಶಾಸಕರನ್ನ ಮುಖಂಡರು ಅದ್ದೂರಿಯಾಗಿ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದ್ರು. ಬಳಿಕ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟರು. ಇದೇ ವೇಳೆ ವಿವಿಧ ದೇವಾಲಯಗಳಲ್ಲಿ ಶಾಸಕರು ವಿಶೇಷ ಪೂಜೆ ಸಲ್ಲಿಸಿದ್ರು. ಭೂಮಿ ಪೂಜೆ ಬಳಿಕ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಕಳೆದ ಹಲವು ವರ್ಷಗಳಿಂದ ನಂಜೇದೇವರ ಕಾವಲು ನಂಜುಂಡೇಶ್ವರ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಬಗ್ಗೆ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ರು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಸುತ್ತಮುತ್ತಲ ಹಲವು ಗ್ರಾಮಗಳ ಜನರು ಉತ್ಸವದಲ್ಲಿ ಭಾಗಿಯಾಗುತ್ತಾರೆ. ಇಂತಹ ಸುಪ್ರಸಿದ್ಧ ಸ್ಥಳಕ್ಕೆ ರಸ್ತೆ ಮಾಡಬೇಕೆಂಬ ಉದ್ದೇಶದಿಂದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಇದೇ ವೇಳೆ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಈ ವೇಳೆ ಗ್ರಾಮಗಳ ಮುಖಂಡರು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾ ಘಟಕ ಹಮ್ಮಿಕೊಂಡಿರುವ ಮುಷ್ಕರ 5ನೇ ದಿನಕ್ಕೆ ಮುಂದುವರೆದಿದೆ.
ಈ ವೇಳೆ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ವಿಶ್ವನಾಥ್ ಮಾತನಾಡಿ, ಕಚೇರಿ ಮೂಲಸೌಕರ್ಯ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕೆಲ ತಿಂಗಳ ಹಿಂದೆ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ. ಆದ್ದರಿಂದ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು. ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರ್ಕಾರ ಯಾವುದೇ ಮೂಲಸೌಕರ್ಯ ನೀಡದೆ ಹಲವಾರು ವರ್ಷಗಳಿಂದ ಸರ್ಕಾರ ಕೆಲಸ ಮಾಡಿಸಿಕೊಳ್ಳುತ್ತಿದೆ. ಕಚೇರಿ ಸೇರಿದಂತೆ ಕನಿಷ್ಠ ಕುರ್ಚಿ ಅಗತ್ಯ ಸಲಕರಣೆಗಳನ್ನು ಸಹ ನೀಡುತ್ತಿಲ್ಲ. ಕಳೆದ 10-15 ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. 16 ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಡಿಜಿಟಲ್ ವೆಬ್ ಅಪ್ಲಿಕೇಶನ್ ಮೂಲಕ ಸೇವೆಯನ್ನು ಒದಗಿಸಲಾಗುತ್ತಿದೆ. ಇದಕ್ಕಾಗಿ ನಮ್ಮದೇ ಮೊಬೈಲ್, ಸಿಮ್, ಲ್ಯಾಪ್ಟಾಪ್ ಬಳಸಿಕೊಳ್ಳಲಾಗುತ್ತಿದ್ದು, ಸರ್ಕಾರ ಅತ್ಯಂತ ನಿಕೃಷ್ಟವಾಗಿ ನಮ್ಮನ್ನು ನಡೆಸಿಕೊಳ್ಳುತ್ತಿದೆ ಎಂದು ದೂರಿದರು. ಸಂಯೋಜನೆ, ಗರುಡ ಆಪ್, ಭೂಮಿ, ಇ-ಆಫೀಸ್, ಆಧಾರ್ ಸೀಡ್, ಲ್ಯಾಂಡ್ ಬಿಟ್, ಹಕ್ಕುಪತ್ರ, ಪೌತಿ ಆಂದೋಲನ ಆಪ್, ಸಂರಕ್ಷಣೆ, ಬೆಳೆ ಸಮೀಕ್ಷೆ ಸೇರಿದಂತೆ 21 ಮೊಬೈಲ್ ಆಪ್ ಮೂಲಕ ತಂತ್ರಾಂಶ ಬಳಕೆ ಮಾಡಿಕೊಂಡು ಸೇವೆಯನ್ನು ಒದಗಿಸಲಾಗುತ್ತಿದೆ. ಈ ಎಲ್ಲಾ ಸೇವೆಯನ್ನ ಪ್ರತಿದಿನವೂ ಅಪ್ಡೇಟ್ ಮಾಡಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ನಿರ್ದೇಶಕ ಭಾನುಪ್ರಕಾಶ್, ಸಂಘದ ಅಧ್ಯಕ್ಷ ರಮೇಶ್, ಆಯಿಷಾ ಬಾನು, ಧರ್ಮೇಗೌಡ, ಪೂರ್ಣೇಶ್, ಸಂತೋಷ್, ಬಸಪ್ಪ, ಹನುಮಂತು, ಕೆಎಂ ಶ್ರೀನಿವಾಸ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತಾರೀಕಿಂದ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಕರ್ನಾಟಕ ರಾಜ್ಯದ 236 ತಾಲೂಕು ಕಚೇರಿಗಳ ಮುಂದೆ ನಿರ್ದಿಷ್ಟಾವಧಿ 2ನೇ ಹಂತದ ಮುಷ್ಕರವನ್ನು ನಾವು ಈಗ ಪ್ರಾರಂಭಿಸಿದ್ದೇವೆ. ಈಗಾಗಲೇ 4 ದಿನಗಳ ಕಳೆದಿದೆ. ಇದು 5ನೇ ದಿನ. ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡಿ. ನಮಗೆ ಬೇಕಾದಂಥ ಪೆನ್ನು, ಪೇಪರು ಇವು ಸಹ ಇದುವರೆಗೂ ಅಲ್ಮೇರಾಗಲಿ, ಚೇರು ಟೇಬಲ್ ಆಗಲಿ ಒಂದೂ ಸಹ ಇದುವರೆಗೂ ನೀಡಿಲ್ಲ. ಮತ್ತು ನಮ್ಮ ಸೇವಾ ವಿವರಕ್ಕೆ ಸಂಬಂಧಪಟ್ಟಂತೆ 2 ವರ್ಷದಿಂದ ಒಂದೇ ಒಂದು ಮುಂಬಡ್ತಿನೂ ಕೂಡ ಆಗಿಲ್ಲ. ಈ ರೀತಿ ಹಲವಾರು ಬೇಡಿಕೆಗಳು, ನಮ್ಮ ಕೆಲಸ ಕಾರ್ಯದ ಒತ್ತಡ ಇರ್ಬೋದು, ಈ ರೀತಿ ಹಲವಾರು ಬೇಡಿಕೆಗಳನ್ನಿಟ್ಟು ನಾವು ಈಗಾಗಲೇ ಮೊದಲನೇ ಹಂತದಲ್ಲಿ ಸೆಪ್ಟೆಂಬರ್ 26ನೇ ತಾರೀಕು ಒಂದು ವಾರ ನಾವು ಮುಷ್ಕರವನ್ನು ಮಾಡಿದೋ. ಹಾಸನ ಜಿಲ್ಲಾ ಸಮಸ್ತ ಗ್ರಾಮ ಲೆಕ್ಕಾಧಿಕಾರಿಗಳು ವಿವಿಧ ತಾಲೂಕುಗಳಲ್ಲಿ ತಾಲೂಕು ಕಚೇರಿ ಮುಂದೆ 2ನೇ ಹಂತದ ಮುಷ್ಕರವನ್ನು ಪ್ರಾರಂಭಿಸಿದ್ದಾರೆ. ನಾನು ಸಹ ಈ ಮುಷ್ಕರದಲ್ಲಿ ಪಾಲ್ಗೊಂಡು ನಮ್ಮ ಎಲ್ಲ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಡುವಂಥ ಒಂದು ಧೈರ್ಯವನ್ನು ತುಂಬಿ ಬಂದಿದ್ದೀವಿ. ಯಾಕೆಂದರೆ ಸರ್ಕಾರಿ ನೌಕರರಿಗೆ ಅವರಿಗೆ ಬೇಕಾದ ಸೌಲಭ್ಯವನ್ನು ಒದಗಿಸೋದು ಸರ್ಕಾರದ ಕೆಲಸ. ಹಲವಾರು ಬಾರಿ ಈ ವಿಚಾರವನ್ನು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದಿಂದ ಬೇಡಿಕೆಯನ್ನು ಇಟ್ಟಿದ್ರು ಸಹ ಇಲ್ಲಿವರೆಗೂ ಯಾವುದೇ ಅವರ ಬೇಡಿಕೆ ಈಡೇರಿಲ್ಲ. ಅದು ತುಂಬ. ಆಲೂರು ತಾಲೂಕಿನ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸುತ್ತಿದ್ದು, ಈ ಹಿಂದಿನ ಮುಷ್ಕರದಿಂದಾಗಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಸಮಸ್ಯೆ ಬಗೆಹರಿಯದ ಕಾರಣ ಕೈಗೆ ಕಪ್ಪುಪಟ್ಟಿ ಧರಿಸಿ ರಾಜ್ಯ ಮಟ್ಟದಲ್ಲಿ 2ನೇ ಹಂತದ ಶಾಂತಿಯುತ ಪ್ರತಿಭಟನೆಯನ್ನ ತಾಲೂಕು ಕಚೇರಿ ಆವರಣದಲ್ಲಿ ನಡೆಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರಕಾರ ಸರ್ಕಾರ ಬ್ಯಾಂಕ್ ಸಿಬ್ಬಂದಿಗಳ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಿ ಸೌಲಭ್ಯ ಒದಗಿಸುತ್ತದೆ. ಆದರೆ ಹೆಚ್ಚಿನ ಕೆಲಸದ ಹೊರೆ ಹೊತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದೆ. ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳು ಈಡೇರುವವರೆಗೂ ಮುಷ್ಕರ ಮುಂದುವರಿಸುತ್ತೇವೆ ಎಂದು ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ನೌಕರರ ಸಂಘದ ಅಧ್ಯಕ್ಷ ರವಿನಾಯಕ್ ಸ್ಪಷ್ಟಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಿಂದೆ ಸರ್ಕಾರ ಈ ಮಾತುಕತೆ ಮೂಲಕ ನೀಡಿದ ಭರವಸೆಯಂತೆ ಯಾವುದೇ ಬೇಡಿಕೆಯನ್ನ ಈಡೇರಿಸದೆ ಮೌನ ವಹಿಸಿದೆ. ರಾಜ್ಯ ಸರ್ಕಾರವು ಗ್ರಾಮ ಆಡಳಿತಾಧಿಕಾರಿಗಳ ಮೂಲಕ ಹೆಚ್ಚೆಚ್ಚು ಸಾರ್ವಜನಿಕ ಸೇವೆಯನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ವಹಿಸಿದ್ದು, ಹೆಚ್ಚುವರಿ ಕೆಲಸ ನಿರ್ವಹಿಸಲು ನಮ್ಮ ಮೇಲೆ ಒತ್ತಡ ಇರುತ್ತಿದೆ. ಅದು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಹೆಚ್ಚುವರಿ ಭತ್ಯೆ ಮತ್ತು ಆಧುನಿಕ ಯಂತ್ರೋಪಕರಣಗಳನ್ನು ನೀಡಬೇಕು. ಮಾನ್ಯ ಘನ ಸರ್ಕಾರವು ರೈತ ಪರವಾದ ಸಮಾಜಮುಖಿ ಕೆಲಸಗಳಾದ ನಮೂನೆ 1-5 ದುರಸ್ತಿ, ಇ-ಆಫೀಸ್, ಪಹಣಿಗೆ ಆಧಾರ್ ಜೋಡಣೆ, ಲ್ಯಾಂಡ್ ಬಿಟ್ ಆಫ್ ಸಂಯೋಜನೆ, ನವೋದಯ, ಗರುಡ ಆಪ್, ಇ-ಜನ್ಮ ತಂತ್ರಾಂಶಗಳ ಮೂಲಕ ಬಗರ್ ಹುಕುಂ ಪತ್ರ, ಪಿಎಂ ಕಿಸಾನ್ ವೆಬ್ ಆಪ್, ಬೆಳೆ ಸಂರಕ್ಷಣೆ, ಬೆಳೆ ಕಟಾವು, ಬೆಳೆ ಸಮೀಕ್ಷೆ, ಕೃಷಿ ಗಣತಿ, ನೀರಾವರಿ ಗಣತಿ, ದಿಶಾಂಕ, ಸಿ ವಿಜಯ್ ಇನ್ನೂ 10 ಹಲವು ಕೆಲಸಗಳನ್ನು ಮೊಬೈಲ್ ಹಾಗೂ ಕಂಪ್ಯೂಟರ್ ಮೂಲಕ ಕೆಲಸ ನಿರ್ವಹಿಸಬೇಕಾಗಿರುತ್ತದೆ. ಆದ್ದರಿಂದ ಸದರಿ ಕೆಲಸ ನಿರ್ವಹಿಸಲು ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದಿರುವುದರಿಂದ ಪ್ರಗತಿ ಹಿನ್ನಡೆಗೆ ಕಾರಣವಾಗಿದೆ. ನಮಗೂ ಕೂಡ ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯ ಒದಗಿಸಬೇಕು. ನಂತರ ನಾವು ಕೂಡ ಸಾರ್ವಜನಿಕರ ಸೇವೆ ಮಾಡಲು ಶತು ಸಿದ್ದರಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಹೋರಾಟ ಮುಂದುವರಿಯುತ್ತದೆ ಎಂದರು. ಸಾಮಾಜಿಕ ಹೋರಾಟಗಾರ ಕಟ್ಟೆಗದ್ದೆ ನಾಗರಾಜ್ ಮಾತನಾಡಿ, ಸರ್ಕಾರವು ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸಿ ರೈತರ 10 ಹಲವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು. ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಅಭಿಷೇಕ್, ಉಪಾಧ್ಯಕ್ಷ ಸಂಜೀವ್ ಚೌಹಾಣ್, ಕಾರ್ಯದರ್ಶಿ ದೇವೇಂದ್ರಪ್ಪ ಪೂಜಾರಿ, ಖಜಾಂಚಿ ರಾಘವೇಂದ್ರ ಭಂಡಾರಿ, ಮಂಜಪ್ಪ, ನಾಗೇಶ್, ಸಿಬ್ಬಂದಿಗಳಾದ ಸಂತೋಷ್, ಗೀತಾ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು.
ನಾವೇನು ಈಗ ಮೊದಲನೇ ಹಂತದ ಏನು ಮುಷ್ಕರ ಮಾಡಿದ್ವಿ ಅದರಲ್ಲಿ ಯಾವುದೇ ಬೇಡಿಕೆಗಳನ್ನ ಈಡೇರದ ಕಾರಣ ನಾವು ಎರಡನೇ ಹಂತದ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಮಗೆ ಈ ಮುಷ್ಕರದಲ್ಲಿ ಕೊಟ್ಟಿರೋ ಬೇಡಿಕೆಗಳನ್ನ ಈಡೇರದೇ ಪಕ್ಷದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಏನು ಒಂದು ನಿರ್ಣಯ ಇದೆ ಅದರಂತೆ ಈವರೆಗೂ ನಮಗೆ ಅನಿರ್ದಿಷ್ಟಾವಧಿ ಎಷ್ಟು ದಿನ ನಮಗೆ ಈಗ ಆಗ್ತದೋ ಅಷ್ಟು ದಿನ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನಾವು ಮುಂದುವರಿಸ್ತೀವಿ ಸರ್. ಬೆಟ್ಟಗದ್ದೆ ನಾಗರಾಜ್ ಅಂತ ತಾಲೂಕಿನಾದ್ಯಂತ ರೈತರು ಮತ್ತು ಅಧಿಕಾರಿಗಳ ಜೊತೆ ಒಡನಾಟ ಇಟ್ಕೊಂಡು ವಿವಿಧ ಸಂಘಟನೆಗಳು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ ನಿರ್ದೇಶಕನಾಗಿ ಒಬ್ಬ ಸಾಮಾಜಿಕ ಹೋರಾಟನಾಗಿ ನಾನು ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೇನೆ. ನಾವು ಒಂದು 2-3 ದಿವಸದಿಂದ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ಹೋದರೆ ಈ ಅನಿರ್ದಿಷ್ಟಾವಧಿ ಧರಣಿ ಅನ್ನೋದು ಮಾತ್ರ ಕಣ್ಣಿಗೆ ಕಾಣ್ತಾ ಇತ್ತು. ಅದರಿಂದ ಯಾವುದೇ ಬೆಳವಣಿಗೆಗಳನ್ನ ನಾವು ಮಾಧ್ಯಮದಲ್ಲೂ ನೋಡಲಿಲ್ಲ, ಯಾವುದೇ ಕಾರ್ಯ ಪ್ರವೃತ್ತಿಯಾಗ ಒಂದು ಮೇಲ್ಮಟ್ಟದ ಆದೇಶದಿಂದ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ದಿನನಿತ್ಯ ಹಲವಾರು ಶಿಕ್ಷಕರ ಸಮಸ್ಯೆ ನೋಡಿದ್ದು ಗ್ರಾಮೀಣ ಭಾಗದ ಶಿಕ್ಷಕರು ದುಸ್ಥಿತಿಯಲ್ಲಿರುವ ತಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಶ್ರಮ ಪಡುತ್ತಾರೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಬಹುತೇಕ ಶಿಕ್ಷಕರಿಗೆ ಮುಂಬಡ್ತಿ ಬದಲು ಹಿಂಬಡ್ತಿ ನೀಡಲಾಗಿದ್ದು, ಇವರ ಪರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡಲಾಗುವುದು. ಚುನಾವಣೆ ವೇಳೆ ಅನಗತ್ಯ ಕೆಲಸ ಸೇರಿದಂತೆ ಬಿಎಲ್ಒ ಅವರನ್ನ ಕಂದಾಯ ಇಲಾಖೆಯಿಂದ ನೇಮಕ ಮಾಡಿ ಶಿಕ್ಷಕರಿಗೆ ಹೊರೆ ತಪ್ಪಿಸಲು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಶಿಕ್ಷಕರು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ರಾಜಕೀಯ ಹೊರತಾಗಿ ಶಿಕ್ಷಕರೊಂದಿಗೆ ನಾವು ಸದಾ ಇರುತ್ತೇವೆ. ನಿಮ್ಮ ಬೇಡಿಕೆಗಳ ಬಗ್ಗೆ ಸಿಎಂ ಅವರ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡೋದಾಗಿ ಶ್ರೇಯಸ್ ಪಟೇಲ್ ಭರವಸೆ ನೀಡಿದರು. ಶಿಕ್ಷಕರ ಸಂಘದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸುರೇಶ್ ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ಸದಸ್ಯರು, ರಾಜ್ಯ ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ಕೂಡ ದಿನನಿತ್ಯ ನೋಡ್ತಾ ಇರ್ತೀವಿ ನಮ್ಮ ಕ್ಷೇತ್ರದಲ್ಲೂ ಕೂಡ. ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ಹೇಳಬೇಕಾದ್ರೆ ಹಲವಾರು ಶಿಕ್ಷಕರು ಏನು ನಮ್ಮ ಸರ್ಕಾರಿ ಶಾಲೆಗಳು ಬಹಳ ದುಸ್ಥಿತಿಯಲ್ಲಿರೋದ ಇದನ್ನು ಕೂಡ ನಾವು ನೋಡಿದೀವಿ. ಸರ್ಕಾರದಿಂದ ಯಾವುದೇ ಅನುದಾನ ಬರದೇ ಇದ್ರೂ ಕೂಡ ಅವರ ಒಂದು ಸ್ವಇಚ್ಛೆಯಿಂದ ಅವರವರು ಎಲ್ಲೋ ಒಂದ್ ಕಡೆ ಹೋಗಿ ಅವ್ರಿಗೆ ಬೇಕಾದವರು, ಅವ್ರಿಗೆ ಪರಿಚಯ ಇರೋರು, ಸ್ವಲ್ಪ ಹಣಕಾಸಲ್ಲಿ ಸ್ವಲ್ಪ ಚೆನ್ನಾಗಿರೋರ ಹತ್ರ ಹೋಗಿ ಅವರೊಂದು ಹಣಕಾಸಿನ ಒಂದು ಸಹಾಯನ ತಗೊಂಡು ಮಕ್ಕಳಿಗಾಗಲಿ ಮತ್ತು ಶಾಲೆಗೆ ಆದಂತಹ ವಿಷಯ ನಮ್ಮ ರಾಜ್ಯಕ್ಕೆ. ಯಾಕಂತ ಹೇಳಿದ್ರೆ ಅದು ಹೂಡಿಕೆದಾರರ ವಿಷಯದಲ್ಲಾಗಿರ್ಬೋದು, ಎಂಪ್ಲಾಯ್ಮೆಂಟ್ ಜನರೇಷನ್ ಏನು ಉದ್ಯೋಗ ಸೃಷ್ಟಿಯಲ್ಲಾಗಿರ್ಬೋದು. ಹಾಗಾಗಿ ಆ ಕಾರ್ಯಕ್ರಮ ತುಂಬಾ ಅತ್ಯಂತ ಎಲ್ಲ ಕಾರ್ಯಕ್ರಮಗಳ ಸಚಿವರು ಸಹ ಅಲ್ಲೇ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, DCM ಅವರು, ಹಾಗಾಗಿ ಯಾರು ಬರೋಕ್ಕಾಗಿಲ್ಲ. ಆದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಸಹಕಾರ ಇಲಾಖೆಯ ಒಂದು ಸಮಾವೇಶಕ್ಕೋಸ್ಕರ ದೆಹಲಿಯಲ್ಲಿದ್ದಾರೆ. ಅವರು ಸಹ ಕಾರದಿಂದ ಕರೆ ಮಾಡ್ತಾ ಹೇಳಿದ್ರು, ನಾನು ಬರೋಕ್ಕಾಗಿಲ್ಲ, ಅದಕ್ಕೆ ವಿಷಾದನ ವ್ಯಕ್ತ ಟ್ರೀಟ್ ಮಾಡ್ತಾರ. 30-35 ವರ್ಷಗಳ ಸೇವೆ ಮಾಡಿದಾಗೂ ಕೂಡ ಈ ರಾಜ್ಯದ ಸರ್ಕಾರಿ ನೌಕರರು, ವಿಶೇಷವಾಗಿ 2006ರಿಂದ ನೇಮಕಾತಿ ಆದವರಿಗೆ ಇವತ್ತು ನಮಗೆ ಪೆನ್ಷನ್ ಇಲ್ಲ. ಬಹುಶಃ ಕೇಂದ್ರ ಸರ್ಕಾರ ಇತ್ತೀಚಿನ ರಾಷ್ಟ್ರದ ಸರ್ಕಾರಿ ನೌಕರರ ಒತ್ತಡದಿಂದ ಅದನ್ನ UPS ಅಂತ ಮಾಡೈತಿ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ. ಬಹುಶಃ ಹಾಸನ ಜಿಲ್ಲೆ ಈ ವೇದಿಕೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 4 ಚಿನ್ನದ ಪದಕ ಪಡೆದ ಗ್ರಾಮೀಣ ಪ್ರತಿಭೆಗೆ ಬೇಲೂರು ಶಾಸಕ HK ಸುರೇಶ್ ಅಭಿನಂದಿಸಿದರು. ಆಂಗ್ಲ ಮಾಧ್ಯಮದಲ್ಲಿ MA ಪದವಿ ಪಡೆಯುವ ಮೂಲಕ ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿನಿ ಕುಮಾರಿ ಭೂಮಿಕಾ ಅವರನ್ನ ಶಾಸಕ HK ಸುರೇಶ್ ಅಭಿನಂದಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಗ್ರಾಮೀಣ ಭಾಗದ ಮಲೆನಾಡು ಭಾಗದ ಮಲಸಾವರ ಗ್ರಾಮದ ಕೃಷ್ಣಮೂರ್ತಿ, ಶ್ವೇತಾ ದಂಪತಿಗಳ ಪುತ್ರಿ ಭೂಮಿಕಾ ಇವರು ಆಂಗ್ಲ ಮಾಧ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವ ಮೂಲಕ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದು, 4 ಚಿನ್ನದ ಪದಕ ಹಾಗೂ 3 ನಗದು ಬಹುಮಾನ ಪಡೆಯುವ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದು, ಭವಿಷ್ಯದಲ್ಲಿ ವಿದ್ಯಾರ್ಥಿನಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ CH ಪ್ರಕಾಶ್, ಬಿಜೆಪಿ ನಗರಾಧ್ಯಕ್ಷ ವಿನಯ್, ನಾಗೇಶ್ ಯಾದವ್, ಮುಖಂಡರಾದ ಗಣೇಶ್, ರಾಜು, ರಘು ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬೇಲೂರು ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಬೇಲೂರು ತಾಲೂಕಿನ ಭೂಮಿಕಾ 4 ಚಿನ್ನದ ಪದಕಗಳನ್ನ ತಂದು ಬಹುಶಃ ಮುಂದಿನ ದಿವಸಗಳಲ್ಲಿ ಈ ಜಿಲ್ಲೆ, ರಾಜ್ಯ ಮತ್ತು ಈ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಕೆಲಸ ಮಾಡ್ತಿದೆ. ಆ ಹುಡುಗಿಗೆ ನಾನು ಈ ಸಂದರ್ಭದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ
ವಿಶೇಷವಾಗಿ ಗೌರವಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಮುಂದಿನ ಇಂಗ್ಲೀಷಲ್ಲಿ ಅದರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ಹಾಸನ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ರೈತ ಹಾಗೂ ಜನಪರ ಚಳವಳಿಗಳ ಒಕ್ಕೂಟದ ಜನತಾ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚುನಾವಣೆ ವೇಳೆ ಜನರ ಕೈಕಾಲು ಹಿಡಿಯುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಜನರ ಅಹವಾಲನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು. ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರ ರೈತ ವಿರೋಧಿ ಮತ್ತು ಬಡವರ ವಿರೋಧಿ ಆಡಳಿತ ನಡೆಸುತ್ತಿದ್ದು, ಬಡವರನ್ನ ಬಡವರನ್ನಾಗಿಯೇ ಉಳಿಸುವ ಹುನ್ನಾರ ನಡೆಸಿದೆ. ಇನ್ನೊಂದೆಡೆ ರಾಜ್ಯದಲ್ಲಿ ಆಯ್ಕೆಯಾಗಿರುವ ಕಾಂಗ್ರೆಸ್ ಸರ್ಕಾರ ಜನರ ಹಿತ ಕಾಯುವಲ್ಲಿ ವಿಫಲವಾಗಿದ್ದು, ಒಟ್ಟಾರೆ ಎರಡು ಪಕ್ಷಗಳಿಗೆ ವ್ಯತಿರಿಕ್ತವಾಗಿ ಮತ್ತೊಂದು ಪಕ್ಷದ ಅಗತ್ಯವಿದೆ, ಅದು ಹೋರಾಟಗಾರರ ಪಕ್ಷವಾಗಬೇಕು ಎಂದರು. ಹೋರಾಟಗಾರರಿಗೆ ಬಡವರ ನಾಡಿ ಮಿಡಿತ, ರೈತರ ಸಮಸ್ಯೆಗಳು, ಇನ್ನಿತರೆ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ರಾಜಕೀಯ ಪಕ್ಷದ ಅಗತ್ಯತೆ ಇದೆ. ಆದ್ದರಿಂದ ಹೊಸ ಪಕ್ಷದ ಉದ್ಭವಕ್ಕೆ ಎಲ್ಲರೂ ಕೈಜೋಡಿಸಬೇಕು. ಈ ಮೂಲಕ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಹೊಸ ಮಾದರಿ ಆಡಳಿತಕ್ಕೆ ಮುನ್ನುಡಿ ಬರೆಯಬೇಕೆಂದು ಕರೆ ನೀಡಿದರು. ಆಲ್ ಇಂಡಿಯಾ ಬಿಎಸ್ಪಿ ರಾಷ್ಟ್ರೀಯ ಸಂಯೋಜಕ ಎಂ ಗೋಪಿನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಚುನಾವಣೆ ಸಮಯದಲ್ಲಿ ಮತ ಪಡೆಯಲು ಜನರಿಗೆ ಸುಳ್ಳು ಭರವಸೆ ಕೊಟ್ಟು ರಾಜಕಾರಣಿಗಳು ಪ್ರಣಾಳಿಕೆ ಬಿಡುಗಡೆ ಮಾಡೋದು ಒಂದು ತಂತ್ರ ಅಷ್ಟೇ ಆಗಿರುತ್ತದೆ. ನಾವು ತಯಾರಿಸಿರುವ ಪ್ರಣಾಳಿಕೆ ಯಾವುದೇ ಗಿಮಿಕ್ ಅಲ್ಲ. ಹೊಸ ಕರ್ನಾಟಕ ಕಟ್ಟಬೇಕಾದ್ರೆ ಆ ಕರ್ನಾಟಕ ಹೇಗೆ ಕಟ್ಟಬೇಕು, ಚಿತ್ರಣದ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಎಂದರು. ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷ ಎನ್ ಮೂರ್ತಿ ಮಾತನಾಡಿ, ಈ ದೇಶದಲ್ಲಿ ಯಾವ ರೀತಿ ಪರಿವರ್ತನೆ ಬದಲಾವಣೆ ಕಾಣುತ್ತಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಒಂದು ರಾಜಕೀಯ ಅಧ್ಯಾಯಕ್ಕಾಗಿ ವಿವಿಧ ಸಂಘಟನೆಗಳು ಒಟ್ಟಿಗೆ ಸೇರಿ ಒಂದು ಹೊಸ ರಾಜಕೀಯ ಅಧ್ಯಾಯನ ಮುಂದುವರೆಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯಾಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ, ಆರ್ಪಿಐ ರಾಜ್ಯಾಧ್ಯಕ್ಷ ಮೋಹನ್ ರಾಜ್, ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಕುಮಾರ್ ಗೌರವ್, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ತಿರುಪತಿಹಳ್ಳಿ ಜಿಲ್ಲಾ ಉಪಾಧ್ಯಕ್ಷ ರಂಗಯ್ಯ, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಬು, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್, ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಟಿ ಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮುಖ್ಯವಾದಂತಹ ರಾಜಕೀಯ ಪಾತ್ರವನ್ನ, ಕೃಷಿ ಪಾತ್ರವನ್ನ ವಹಿಸುತ್ತದೆ. ಇಲ್ಲಿರ್ತಕ್ಕಂಥ ಅನೇಕ ಹೋರಾಟಗಾರರಾಗಲಿರೋದನ್ನು ಈಗಾಗಲೇ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಇರ್ತಕ್ಕಂಥ ಅನೇಕ ಕೋಟಿಗಳ 90% ಸಾಹಿತಿಗಳನ್ನ, ಬರಹಗಾರರನ್ನ ಈಗಲೇ ನಾವು ಈ ದೇಶದಲ್ಲಿ ಯಾವುದೇ ಪರಿವರ್ತನೆ, ಬದಲಾವಣೆ ಕಾಣಕ್ಕಾಗಲ್ಲ. ಆದ್ದರಿಂದ ಒಂದು ರಾಜಕೀಯ ಅಧ್ಯಾಯ, ಅದಕ್ಕೆ ರೈತ ಸಂಘಟನೆಗಳು ಓಟ್ಗಳನ್ನ ಪಡೆಯೋದಕ್ಕೆ ಜನಗಳನ್ನ ಸುಳ್ಳು ಪಳ್ಳ ಹೇಳಿ ಭರವಸೆಗಳು ಕೊಟ್ಟು ಓಟ್ ತಗೊಳ್ಳೋದು ಹೆಂಗೆ ಅನ್ನೋದಕ್ಕೆ ನಡೀತಕ್ಕಂಥ ಒಂದು ತಂತ್ರ ಅಷ್ಟೇ. ಅದನ್ನ ಚುನಾವಣೆ ನಂತರ ಅವ್ರಿಗೂ ನೆನಪಿರೋದಿಲ್ಲ, ನಮಗೂ ನೆನಪಿರೋದಿಲ್ಲ. ಆದರೆ ಇದು ಆ ಥರದ ಒಂದು ಗಿಮಿಕ್ ಅಲ್ಲ. ಇದು ಹೊಸ ಕರ್ನಾಟಕವನ್ನು ನಾವು ಕಟ್ಟಬೇಕಾದ್ರೆ ಆ ಕರ್ನಾಟಕ ಹೇಗಿರಬೇಕು, ಅದರ ಚಿತ್ರಣ ಹೇಗಿರಬೇಕು. ಇಲ್ಲಿ ತನಕ ನಾವು ಕಂಡಿರ್ತಕ್ಕಂಥ ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಜಾತೀಯತೆ, ಕೋಮುವಾದ, ದಬ್ಬಾಳಿಕೆ, ಮಹಿಳೆಯರ ದೌರ್ಜನ್ಯ, ಎಲ್ಲ ರೀತಿಯ ಕಷ್ಟಗಳಿದ್ದಾವೆ ಇಲ್ಲಿ. ಆದರೆ ನಾವು ಕಟ್ತಕ್ಕಂಥ ಕರ್ನಾಟಕ ಇವೆಲ್ಲದರಿಂದ ಮುಕ್ತವಾಗಿರ್ತಕ್ಕಂಥ ಸರ್ವ ಜನಾಂಗಗಳ ಶಾಂತಿಯ ಉದೋಟ ಆಗಿರಬೇಕು ಅನ್ನೋದು ನಮ್ಮ ಕಲ್ಪನೆ, ಕನಸು ಮತ್ತೆ ಆಶಯ. ಹಾಗಾದ್ರೆ ಅಂತ ಕರ್ನಾಟಕ ಹೇಗಿರಬೇಕು ಅನ್ನೋದು ಚಿತ್ರಣ ಇಲ್ಲಿದೆ ನೋಡಿ. ಇಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಸಂವಿಧಾನದಲ್ಲಿ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ, ನಾವು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯವನ್ನು ನಾವು ಹೊಂದಬೇಕು ಅಂತೇಳಿ ಆ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು. 2019ನೇ ಸಾಲಿನ ಫೆಬ್ರವರಿ 14ರಂದು ನಡೆದ ರಣಭೀಕರ ಸ್ಫೋಟದಲ್ಲಿ ಬಲಿಯಾದ ಸೈನಿಕರಿಗೆ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ತಮ್ಮ ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಿಆರ್ಪಿಎಫ್ ಸೈನಿಕರ ಮೇಲೆ ಮುಸ್ಲಿಂ ಭಯೋತ್ಪಾದಕರು ಆರ್ಡಿಎಕ್ಸ್ ಬಾಂಬ್ ಸ್ಫೋಟಿಸಿ ಒಂದೇ ಬಸ್ನಲ್ಲಿದ್ದ 41 ಜನರ ಜೀವ ತೆಗೆದರು. ವೀರ ಸೈನಿಕರ ಆತ್ಮ ಶಾಂತಿ ಕೋರಲೆಂದು ಸಕಲೇಶಪುರದ ದೋಣಿಗಲ್ ವೃತ್ತದ ಬಳಿ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಮುಖಂಡ ಕೌಶಿಕ್ ಹೆನ್ನಲಿ, ಇಂದಿನ ಕಾಲಘಟ್ಟದಲ್ಲಿ ಯುವಕರು ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆಗೆ ವಾಲುತ್ತಿದ್ದು ಅವರ ಮನಸ್ಸನ್ನ ದೇಶಭಕ್ತಿ ಕಡೆ ಸೆಳೆಯಬೇಕೆಂದು ತಿಳಿಸುತ್ತಾ 14 ಫೆಬ್ರವರಿ ಪ್ರೇಮಿಗಳ ದಿನ ಆಚರಣೆ ಮಾಡೋ ಬದಲು ಹುತಾತ್ಮ ದಿನ ಎಂದು ಆಚರಣೆ ಮಾಡೋಣ ಎಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಕ್ಯಾಮನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಸಚಿನ್, ಹಾದಿಗೆ ಪಂಚಾಯಿತಿ ಸದಸ್ಯ ಆಕಾಶ್, ವಿನಯ್, ಜತಿನ್, ಗುರು, ಸಚಿನ್ ಬಾಳ್ಯಹಳ್ಳ, ದುಷ್ಯಂತ್ ಉಪಸ್ಥಿತರಿದ್ದರು.
HCN ನ್ಯೂಸ್ ಸಕಲೇಶಪುರ. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಈ ದಿನ ಫೆಬ್ರವರಿ 14ನೇ ತಾರೀಕು ಅಂತ ಹೇಳಿದ್ರೆ 2019ರಲ್ಲಿ ಪುಲ್ವಾಮಾ ದಾಳಿಯಲ್ಲಿ ದೇಶದ ರಕ್ಷಣೆಯನ್ನ ಮಾಡ್ತಿರ್ತಕ್ಕಂಥ ಸೈನಿಕರುಗಳು ದೇಶಕ್ಕೋಸ್ಕರ ಭಯೋತ್ಪಾದಕರ ದಾಳಿಗೆ ಪುಲ್ವಾಮಾ ದಾಳಿಯಲ್ಲಿ ಮರಣ ಹೊಂದ್ತಾರೆ, ಹುತಾತ್ಮರಾಗ್ತಾರೆ. ದೇಶಕ್ಕೋಸ್ಕರ ಅವ್ರನ್ನೆಲ್ಲರೂ ಸಹ ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷನೂ ಸಹ 2019ರಿಂದ HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಕೆ ಹಿರಿಹಳ್ಳಿ ಗ್ರಾಮದಲ್ಲಿ 2ನೇ ವರ್ಷದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಜಾತ್ರೆ ಹಾಗೂ ಉತ್ಸವವನ್ನು ಫೆಬ್ರವರಿ 18ರಿಂದ 26ರವರೆಗೂ ಆಯೋಜಿಸಲಾಗಿದೆ ಎಂದು ಕಲಾವಿದ ವೆಂಕಟೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಭಾರಿ ಅದ್ದೂರಿ ಜಾತ್ರಾ ಮಹೋತ್ಸವದ ಜೊತೆಗೆ ದನಗಳ ಜಾತ್ರೆ ಆಯೋಜಿಸಲಾಗಿದ್ದು, 100 ಜೋಡಿಗಳ ದನಗಳು ಜಾತ್ರೆಯಲ್ಲಿ ಭಾಗವಹಿಸಲಿದ್ದು, ಅವುಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಉತ್ಸವಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಸಹಕಾರ ನೀಡಿದ್ದು, ವಿವಿಧ ಭಾಗಗಳಿಂದ ಸುಮಾರು 200ಕ್ಕೂ ಹೆಚ್ಚು ದನಗಳು ಪಾಲ್ಗೊಳ್ಳಲಿದ್ದು, ವಿಜೃಂಭಣೆಯಿಂದ ನಡೆಯಲಿದೆ ಎಂದರು. ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ 2ನೇ ವರ್ಷದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಜಾತ್ರೆ ಉತ್ಸವವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಮುಖಂಡರಾದ ನಿಂಗರಾಜು, ಮುದ್ದು ಕೃಷ್ಣಪ್ಪ, HD ರವಿ, ಹುಚ್ಚೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕೆ ಹಿರಳ್ಳಿ ಗ್ರಾಮದಲ್ಲಿ ಸುಮಾರು 2ನೇ ವರ್ಷದ ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಜಾತ್ರಾ ಉತ್ಸವ ಇರುತ್ತದೆ. 18/2/25ರಿಂದ 26/2/25 ಬುಧವಾರದವರೆಗೂ ಈ ಕಾರ್ಯಕ್ರಮನ ಆಯೋಜಿಸಲಾಗ್ತಾಯಿದೆ. ಸುಮಾರು 15ರಿಂದ 20 ಹಳ್ಳಿಗಳು ಸೇರಿ ಈ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಅದರಲ್ಲಿ ದನಗಳ ಜಾತ್ರೆಯೂ ಸಹ ಇರುತ್ತದೆ ಹಾಗೂ ಪೌರಾಣಿಕ ನಾಟಕೋತ್ಸವವನ್ನು ಸಹ ಒಂದು 4 ದಿವಸ 18, 23ರಿಂದ 26ರವರೆಗೂ ನಾಟಕೋತ್ಸವ ಸಹ ಇರುತ್ತೆ, ಪೌರಾಣಿಕ ನಾಟಕ ಇರುತ್ತದೆ. ಈ ಜಾತ್ರೆ ಅರ್ಚಕರು ರವಿ ಮಾತಾಡಿದವರು. ನಾನು ದನಗಳ ಜಾತ್ರೆ ಇಡಬೇಕಂತ ಒಂದು 10 ವರ್ಷದಿಂದ ಕಾಯ್ತಾ ಇದ್ದೆ. ಮೊದಲು 2ನೇ ವರ್ಷ ಇದು ಸ್ಟಾರ್ಟ್ ಮಾಡಿರೋದು. ಆದರೂ ಕೂಡ ಕಳೆದ ವರ್ಷ ಒಂದು 100-120 ಜೊತೆ ಬಂದಿತ್ತು. ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಅಲ್ಲಿ ಓರಿ ಕಟ್ಟಿರೋರು, ಹಸುಗಳು ಕಟ್ಟಿರೋರು ಬಂದು ಸಹಕಾರ ಕೊಟ್ಟರೆ ಸಂತೋಷದ ವಿಚಾರ ಎಂದು ನಾನು ತಿಳಿದು ಎಲ್ರಿಗೂ ನಾನು ಕೇಳಿಕೊಳ್ತಾ ಇದ್ದೀನಿ. ನೀರು ಎಲ್ಲ ವ್ಯವಸ್ಥೆ ಇದೆ ಸರ್. ನೀರಿಗೂ ಸಹ ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಮನಸ್ಸೆಂಬುದು ಸರಳ, ಆದರೆ ಅದನ್ನು ಉಪಯೋಗಿಸುವ ಮಾರ್ಗವನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಇಂತಹ ಮನಸ್ಸನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸುವ ಕಲೆಯನ್ನು ಕರಗತ ಮಾಡಿಕೊಂಡು ಹಲವಾರು ಮಹನೀಯರು ಸಮಾಜದಲ್ಲಿ ಸಂತರು, ದಾರ್ಶನಿಕರಾಗಿದ್ದಾರೆ ಎಂದು ಶ್ರೀ ಆದಿಚುಂಚನಗಿರಿ ಮಠದ 72ನೇ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಸಕಲೇಶಪುರದಲ್ಲಿ ಶತೋತ್ತರ ರಜತ ಹುಣ್ಣಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿ, ಇಂಥವರ ದಾರಿಯಲ್ಲಿ ನಾವುಗಳು ಅನುಸರಿಸಿ ನಡೆಯುವ ಮೂಲಕ ನಮ್ಮ ಮನಸ್ಸು ಉಪಯೋಗಿಸುವ ತತ್ವವನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾರವಾದ ನಮ್ಮ ಜೀವನವನ್ನು ಹಗುರವಾಗಿಸಿಕೊಳ್ಳಬೇಕೆಂದು ಶ್ರೀ ಆದಿಚುಂಚನಗಿರಿ ಮಠದ 72ನೇ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ತಿಳಿಸಿದರು. ಸಕಲೇಶಪುರದಲ್ಲಿ ಶ್ರೀಮಠದ ಶಾಖಾ ಮಠವನ್ನು 8 ಎಕರೆ ಜಾಗದಲ್ಲಿ ನಿರ್ಮಿಸಲು ಭೂಮಿ ಪೂಜೆ ಮಾಡಿದ್ದೇವೆ. ಇದು ನಮಗೆ ಸಂತೋಷ ತಂದಿದೆ ಎಂದ ಅವರು, ಮಠ ಕಷ್ಟಕಾಲದಲ್ಲಿದ್ದ ಸಂದರ್ಭದಲ್ಲಿ ಮಠವನ್ನು ಕಟ್ಟಿ ಬೆಳೆಸುವಲ್ಲಿ ಈ ತಾಲೂಕಿನ ಭಕ್ತರ ಕಾಣಿಕೆ ಬಹುಮುಖ್ಯವಾದದ್ದೆಂದು ಸ್ಮರಿಸಿದರು.
ರಾಜ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾರ್ಯಕ್ರಮದ ಕುರಿತು ಮಾತನಾಡಿ, ಶ್ರೀ ಆದಿಚುಂಚನಗಿರಿ ಮಠವು ನನ್ನನ್ನ ಮಗನಂತೆ ಬೆಳೆಸಿದೆ ಮತ್ತು ನನ್ನೆಲ್ಲಾ ಬೆಳವಣಿಗೆಗೆ ಶ್ರೀಮಠದ ಆಶೀರ್ವಾದ ಇದೆ. ರಾಜ್ಯದಲ್ಲಿ ಇಂತಹದೊಂದು ಮಠ ಇದೆ ಎಂಬುದು ಗೊತ್ತಿರದೆ ಸಮುದಾಯ ಹರಿದು ಹಂಚಿ ಹೋಗಿದ್ದ ಸಂದರ್ಭದಲ್ಲಿ ಸಮುದಾಯದ ಎಲ್ಲರನ್ನ ಒಗ್ಗೂಡಿಸಿ ಶ್ರೀಮಠವನ್ನ ಈ ಹಂತಕ್ಕೆ ಬೆಳೆಸಿ ನಾಡಿಗೆ ಮುಖ್ಯಮಂತ್ರಿ ಸಚಿವರನ್ನ ಮಾಡುವಲ್ಲಿ ಅವರ ಆಶೀರ್ವಾದ ಅಪಾರವಾದದ್ದು ಎಂದ ಅವರು, ನಾನು ಎಲೆಮರೆ ಕಾಯಿಯಂತೆ ಅವರ ಮಾರ್ಗದರ್ಶನದಲ್ಲಿ ಸಮಾಜಕ್ಕೆ ಉತ್ತಮ ಕೆಲಸ ಮಾಡುತ್ತಿದ್ದೇನೆ ಎಂದರು. ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಆದಿಚುಂಚನಗಿರಿ ಶ್ರೀಮಠವು 2000 ಇತಿಹಾಸವುಳ್ಳ ಆದಿಪೀಠ ಸಿದ್ದನ ಪೀಠವಾಗಿದ್ದು 70 ತಪಸ್ವಿ ಜಗದ್ಗುರುಗಳ ಸಾನ್ನಿಧ್ಯವನ್ನ ಕಂಡಿದೆ. ಈ ಮಠದ 71ನೇ ಜಗದ್ಗುರುಗಳಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಶ್ರೀ ಆದಿಚುಂಚನಗಿರಿ ಮಠವನ್ನ ಹಿಮಾಲಯದೆತ್ತರಕ್ಕೆ ಬೆಳೆಸಿದ್ದಾರೆ. ಈಗಿರುವ 72ನೇ ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಹಿರಿಯ ಜಗದ್ಗುರುಗಳ ಮಾರ್ಗದರ್ಶನ ಮತ್ತು ಆಶಯದಂತೆ ಅತ್ಯಂತ ಯಶಸ್ವಿಯಾಗಿ ಶ್ರೀಮಠವನ್ನ ಮುನ್ನಡೆಸುತ್ತಿದ್ದಾರೆ ಎಂದರು. ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಸಂದೇಶ್ ರವರು ಮಾತನಾಡಿ, ಜೀವನದಲ್ಲಿ ನಮ್ಮ ಅಭ್ಯುದಯಕ್ಕಾಗಿ ದಾರಿ ತೋರಿಸಿದವರೆಲ್ಲ ಗುರುಗಳೇ. ಅಂತಹವರನ್ನ ನೆನಪಿಸಿಕೊಳ್ಳುವುದೇ ಗುರು ತೋರಿದ ತಿಂಗಳ ಮಾಮನ ತೇರು ಕಾರ್ಯಕ್ರಮ. ಶ್ರೀ ಆದಿಚುಂಚನಗಿರಿ ಮಠದ 71ನೇ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಅವರು ಸ್ವಾಸ್ಥ್ಯ ಸಮಾಜಕ್ಕಾಗಿ ಬಹುಮುಖ್ಯವಾಗಿ ಬೇಕಾದ ಶಿಕ್ಷಣ ಮತ್ತು ಆರೋಗ್ಯ ಜಾಗೃತಿಗಾಗಿ ದೇಶಾದ್ಯಂತ ಶಾಲಾ ಕಾಲೇಜುಗಳನ್ನ ಮತ್ತು ಆಸ್ಪತ್ರೆಗಳನ್ನ ನಿರ್ಮಿಸಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಅಲ್ಲದೆ ಸಮುದಾಯತ್ವವನ್ನ ಮೀರಿ ಅಕ್ಷರ, ಅನ್ನ ಮತ್ತು ಅರಿವನ್ನ ಸಮಾಜದ ಎಲ್ಲ ಜಾತಿ ಧರ್ಮದವರಲ್ಲಿ ಮೂಡಿಸಿ ಮುಖ್ಯವಾಹಿನಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ಕರೆತಂದು ಕೆಲಸ ಮಾಡುವ ಮೂಲಕ ದಾರ್ಶನಿಕ ಜಗದ್ಗುರುಗಳಾಗಿದ್ದರೆಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಮತ್ತು ಶ್ರೀಮಠದ ವಿವಿಧ ಶಾಖಾಮಠದ ಸ್ವಾಮೀಜಿಗಳು ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್, ಸಕಲೇಶಪುರ, ಆಲೂರು, ಕಟ್ಟಾಯ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಬೇಲೂರು ಶಾಸಕರಾದ ಹುಲಹಳ್ಳಿ ಸುರೇಶ್, ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್, ಬೈರಮುಡಿ ಚಂದ್ರು, ಜಯಮಾರುತಿ ದೇವರಾಜ್, ಸುಪ್ರದೀಪ್ ತೆಜಮಾನ್ ಇನ್ನಿತರೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ವಿಶ್ವನಾಥ್ ಅವರು ಹೇಳಿದ್ರು, ಮಲೆನಾಡಿನ ಜನಕ್ಕೆ ಬಹಳ ವರ್ಷಗಳ ಕಾಲದಿಂದ ಉಳುಮೆ ಮಾಡ್ತಾ ಇದ್ದಂಥ ಜಾಗ. ಆ ಜಾಗಕ್ಕೆ ಪ್ರತಿ ಬಾರಿಗೂ ಕೂಡ ನೋಟಿಸ್ಗಳು ಬರ್ತಾ ಇತ್ತು. ಒತ್ತುವರಿದಾರರು, ಕಬಳಿಕೆದಾರರು ಅಂತೇಳಿ ನೋಟಿಸ್ ಕೊಟ್ಟು ಅವರೆಲ್ಲ ಬೆಂಗಳೂರಿಗೆ ಕರೆದು ಅಲ್ಲಿ ಬೆಂಗಳೂರಿಗೆ ಜೈಲಿಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ನನ್ನ ಹತ್ರ ಎಲ್ಲ ಬಂದಿದ್ರು. ಮನೆಯ ಕಾಫಿಗಳಿಗಾದ ಒಂದು ಸಮಾವೇಶಕ್ಕೆ ಬರಬೇಕಾಯ್ತು, ಬರೋಕ್ಕಾಗಲಿಲ್ಲ. ಎಲ್ಲ ಕಾರ್ಯಕ್ರಮ ಯಾಕಾಗಬೇಕು ಅದರ ಪ್ರಭುಗಳು ಮಾತನ್ನ ಹೇಳ್ತಾರೆ. ನಿಂತ ಹೆಜ್ಜೆಯ ನರಿಯದೆ ಮುಂದಣ ಹೆಜ್ಜೆಯ ನರಿಯಲಾಗದು ಅಂತ. ಏನಂದ್ರೆ ನಿಂತ ಹೆಜ್ಜೆಯ ನರಿಯದೆ, ಹಿಂದಣ ಹೆಜ್ಜೆಯ ನರಿಯಲಾಗದೆ ಮುಂದಣ ಹೆಜ್ಜೆಯನ್ನು ನರಿಯಲಾಗದು. ಏನಂದ್ರೆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರ ಸಾಧನೆಯನ್ನು ನಾವು ತಿಳ್ಕೊಂಡು ಹೋಗುತ್ತೆ ಅಂದರೆ ಮುಂದಿನ ನಮ್ಮ ದೃಷ್ಟಿ ನಮ್ಮ ಸಾಧನೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಜಾಯಿನ್ ದ ಡಾಟ್ಸ್ ಈ ಕಾರಣಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಶತೋತ್ತರ ರಜತ ಹುಣ್ಣಿಮೆ ಅಂತೇಳಿ 125ನೇ ಪವಿತ್ರವಾದಂತಹ ಬೆಳದಿಂಗಳ ಹುಣ್ಣಿಮೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ನಿಮ್ಮೆಲ್ಲರ ಭಕ್ತಿಯಿಂದ ಶ್ರದ್ಧೆಯಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ನವರಾತ್ರಿ ಉತ್ಸವದಲ್ಲಿ ನೀವೆಲ್ಲ ಸಕಲೇಶ್ವರ ತಾಲೂಕಿನ ತೆಲಂಗಾಣ ರಾಜ್ಯದಲ್ಲಿ 125 ಅಡಿ ಹಾಗೂ ಆಂಧ್ರಪ್ರದೇಶದಲ್ಲಿ 206 ಅಡಿ ಎತ್ತರದ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕೆಪಿಎಸ್ಎಸ್ ಸಂಘಟನೆ ಜಿಲ್ಲಾಧ್ಯಕ್ಷ ಕೆವೈ ಜಗದೀಶ್ ಮತ್ತು ಕರ್ನಾಟಕ ಭೀಮಸಭೆ ಜಿಲ್ಲಾ ಕಾರ್ಯದರ್ಶಿ ಚಂದ್ರು ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿ 2023ರಲ್ಲಿ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆ ಹಾಗೂ 2024ರಲ್ಲಿ ಜರುಗಿದ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಗಳು ಮತ್ತು ಸಮುದಾಯವು ಕಾಂಗ್ರೆಸ್ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದೆ. ಇದರಿಂದ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸಿದ್ದಾರೆ. ದಲಿತರ ಅಸ್ಮಿತೆಯ ಪ್ರತೀಕವಾಗಿರುವ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಿ ಋಣ ತೀರಿಸಬೇಕೆಂದು ಆಗ್ರಹಿಸಿದರು.
ಲಾಲ್ಬಾಗ್ನಲ್ಲಿ ಅಂಬೇಡ್ಕರ್ ಪ್ರತಿಮೆಯೊಂದಿಗೆ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಬೇಕು. ಅಂಬೇಡ್ಕರ್ ಅವರ ವಿಚಾರಗಳ ಪರಿಚಯ, ಸಂವಿಧಾನದ ಮಹತ್ವ ಸಾರುವ ಕೆಲಸ ಮಾಡಬೇಕು. ಬರುವ ಬಜೆಟ್ನಲ್ಲಿ 250 ಅಡಿ ಪ್ರತಿಮೆ ಸ್ಥಾಪನೆಗೆ ಅನುದಾನ ಮೀಸಲಿಡಬೇಕು. 2026ರ ಒಳಗೆ ಅದನ್ನು ಉದ್ಘಾಟಿಸಬೇಕೆಂದು ಹೇಳಿದರು. ಈ ಹಿಂದೆ ಇದ್ದಂತಹ ಸರ್ಕಾರದ ದುರಾಡಳಿತದಿಂದ ಬೇಸತ್ತು ಎಲ್ಲ ಹಿಂದುಳಿದ ಸಮುದಾಯ ಒಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಮಹತ್ವದ ಪಾತ್ರ ವಹಿಸಿದ್ದೇವೆ. ಆದ್ದರಿಂದ ಈ ನಮ್ಮ ಮನವಿಯನ್ನ ವಿನಯಪೂರ್ವಕವಾಗಿ ಗೌರವಿಸಿ ರಾಜ್ಯದಲ್ಲಿ 250 ಅಡಿ ಎತ್ತರದ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಬೇಕು. 2025-26ನೇ ಸಾಲಿನ ಬಜೆಟ್ ಕರ್ನಾಟಕದ ವಿಧಾನಸಭೆ ಬಜೆಟ್ ಮಂಡನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಪ್ರತಿಮೆ ನಿರ್ಮಾಣಕ್ಕೆ ಘೋಷಿಸಬೇಕೆಂದು ಕರ್ನಾಟಕ ರಾಜ್ಯದ ಎಲ್ಲಾ ಕನ್ನಡಿಗರ ಹಾಗೂ ಹಿಂದುಳಿದ ಸಮುದಾಯದ ಪರವಾಗಿ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಬೆಂಗಳೂರಿನ ಲಾಲ್ಬಾಗ್ನ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಪ್ರತಿಮೆ ಸ್ಥಾಪಿಸಬೇಕು. ನಮ್ಮ ರಾಜ್ಯದಲ್ಲೂ ಸ್ಥಾಪಿಸಿ ಯುವ ಜನಾಂಗಕ್ಕೆ ಪ್ರೇರಣೆಯಾಗುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕೆಂದು ಕೋರಿದರು. ಇದೇ ಸಂದರ್ಭದಲ್ಲಿ ಪೋಸ್ಟರ್ ಹಾಗೂ ಕರಪತ್ರ ಬಿಡುಗಡೆ ಮಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷ ಕೆಪಿ ಗಣೇಶ್, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ವಿಠಲ್, ದಲಿತ ಮುಖಂಡ ಗುರುಮೂರ್ತಿ, ಕರ್ನಾಟಕ ಭೀಮಸೇನೆ ಜಿಲ್ಲಾ ಕಾರ್ಯದರ್ಶಿ ಚಂದ್ರು, ತಾಲೂಕು ಅಧ್ಯಕ್ಷ ದೇವರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 250 ಅಡಿ ಪ್ರತಿಮೆಯನ್ನು ನಿರ್ಮಿಸಬೇಕೆಂದರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣಾಧಿಕಾರಿ ಹಾಗೂ ಲೋಕಾಯುಕ್ತ ಇಲಾಖೆಯವರಿಗೆ ಅನೇಕ ಬಾರಿ ಮನವಿಯನ್ನು ಸಹ ಕೊಟ್ಟಿದ್ದಾರೆ. ಕರ್ನಾಟಕ ಭೀಮಸೈನ್ಯದಿಂದ ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ರಾಜ್ಯದಂತ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ಭೀಮಸೇನೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ಪ್ರದೇಶಗಳಲ್ಲಿ 125 ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇದೆ. ಆಂಧ್ರ ಪ್ರದೇಶದಲ್ಲಿ ಇವತ್ತಿನ ಪತ್ರಿಕೆಗೋಷ್ಠಿ ನೆನ್ನೆನೇ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಏಕಕಾಲದಲ್ಲೇ ಪತ್ರಿಕೆಗೋಷ್ಠಿ ಮಾಡಬೇಕು ಅಂತ ರಾಜ್ಯ ಸಮಿತಿ ನಮಗೆ ಆದೇಶ ಮಾಡಿತ್ತು. ನಮಗೆ ಇಲ್ಲಿ ಪತ್ರಿಕೆ ಭವನದಲ್ಲಿ ನಮಗೆ ಗೈಡ್ಲೈನ್ ಗೊತ್ತಾಗ್ದೇ ಒಂದಿನ ತಡವಾಗಿ ಮಾಡ್ತಿದ್ದೀವಿ. ಹಾಗಾಗಿ ಉದ್ದೇಶ ಇಷ್ಟೇ, ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರದಲ್ಲಿ ಬಹುದೊಡ್ಡ ಎತ್ತರವಾದ ಪ್ರತಿಮೆ ಇರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ರೀತಿ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಪಡುವಳಲು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಪುರಾತನ ಕಾಲದ ಬಸವೇಶ್ವರ ದೇವಾಲಯ ಜೀರ್ಣೋದ್ಧಾರಗೊಂಡಿದ್ದು ರಂಭಾಪುರಿ ಶ್ರೀಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ಳಲಿದೆ ಎಂದು ದೇಗುಲದ ಕಾರ್ಯದರ್ಶಿಗಳಾದ ಹರೀಶ್ ಹಾಗೂ ತಮ್ಮಣ್ಣಗೌಡ ಹೇಳಿದರು. ಬೇಲೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಫೆಬ್ರವರಿ 15ರಿಂದ 18ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಂಡು ಪ್ರತಿಷ್ಠಾಪನೆಗೆ ಸಿದ್ದವಾಗಿರುವ ಬಸವೇಶ್ವರ ದೇಗುಲವು ಉದ್ಘಾಟನೆಯಾಗಲಿದ್ದು, ಶನಿವಾರದಿಂದ ವಿವಿಧ ಧಾರ್ಮಿಕ ಪೂಜೆಗಳೊಂದಿಗೆ ಎಗಚಿ ನದಿಯಿಂದ ಗಂಗಾ ಪೂಜೆ, ಗಣಪತಿ ಗೋಪೂಜೆಯೊಂದಿಗೆ ಪಡುವಳಲು ಗ್ರಾಮದಲ್ಲಿ ನೂತನ ವಿಗ್ರಹವನ್ನ ಮೆರವಣಿಗೆಯೊಂದಿಗೆ ತರಲಾಗುವುದು. ಬಸವೇಶ್ವರ ಹಾಗೂ ಪರಿವಾರ ದೇವತೆಗಳ ನೂತನ ವಿಗ್ರಹವನ್ನ ಪ್ರತಿಷ್ಠಾಪನೆ ನಂತರ 108 ಸುಮಂಗಲಿಯರಿಂದ 108 ಗಂಗಾ ಪೂಜೆಯೊಂದಿಗೆ ಕಾರ್ಜವಳ್ಳಿಯ ಸದಾಶಿವಾಚಾರ್ಯ ಸ್ವಾಮೀಜಿಗಳು, ಪುಷ್ಪಗಿರಿ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಕಳಸಾರೋಹಣ ನೆರವೇರಿಸಲಾಗುವುದು. ಸೋಮವಾರದಂದು ಸುತ್ತಮುತ್ತಲ ಗ್ರಾಮದ 1008 ಪೂರ್ಣಕುಂಭಗಳೊಂದಿಗೆ ವೀರಗಾಸೆ, ಚಂಡೇವಾದ್ಯ, ನಂದಿಧ್ವಜ ಹಾಗೂ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಜಗದ್ಗುರು ಡಾ ವೀರಸೋಮೇಶ್ವರ ಮಹಾಸ್ವಾಮೀಜಿಗಳ ಅಡ್ಡ ಪಲ್ಲಕ್ಕಿ ಉತ್ಸವದೊಂದಿಗೆ ಧಾರ್ಮಿಕ ಸಭೆ ನಡೆಯಲಿದ್ದು, ಅದರಂತೆ ಮಂಗಳವಾರದಂದು ಕೆಂಡೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಸುಮಾರು 10,000 ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಬಂದಂತಹ ಭಕ್ತರಿಗೆ ನಿರಂತರ ದಾಸೋಹವನ್ನ ಸಮಿತಿ ವತಿಯಿಂದ ಮಾಡಲಾಗುವುದು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಡೆ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್ಕೆ ಸುರೇಶ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಗ್ರಾನೇಟ್ ರಾಜಶೇಖರ್, ಕೊರಟೀಕೆರೆ ಪ್ರಕಾಶ್ ಇತರರು ಆಗಮಿಸಲಿದ್ದು, 4 ದಿನಗಳ ಕಾಲ ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಪಡುವಳಲು ಗ್ರಾಮಸ್ಥರು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ದೇಗುಲದ ಸಮಿತಿಯ ಚಂದನ್, ನಾಗೇಶ್, ಸುನಿಲ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು.
108 ಪೂರ್ಣಕಂಬ ಸಮೇತ ಮಂಗಳವಾದ್ಯ, ವೀರಗಾಸೆ, ಚಂಡಿವಾದ್ಯ, ನಂದಿಧ್ವಜ, ಡೊಳ್ಳು ಕುಣಿತದೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಶ್ರೀ ಬಾಳೆಹೊನ್ನೂರು ಶ್ರೀಪಾದ್ ಬ್ರಹ್ಮಾಪುರಿ ವೀರಸಿಂಹಾಸನೇಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರಿ ಶಿವಾಚಾರ್ಯ ಬಹುಪಾಲಕರ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಮತ್ತು ಧಾರ್ಮಿಕ ಸಮಾರೋಪ ಕಾರ್ಯಕ್ರಮವನ್ನು ನಾವು ಪಡೋಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಆ ಕಾರ್ಯಕ್ರಮಕ್ಕೆ ನಮ್ಮ ಗಂಡಸೆ ಹ್ಯಾಂಡ್ ಪೋಸ್ಟ್ನಲ್ಲಿ ಸುಮಾರು 30 ವರ್ಷಗಳಿಂದ ನಡೆಯುತ್ತಿರುವ ಮೈತ್ರಿ ಕಾನ್ವೆಂಟ್ ಶಾಲೆ ಮಕ್ಕಳಿಗೆ ಶಾಲೆಗೆ ಹೋಗಲು ದಾರಿ ಬಿಡಿಸಿಕೊಡಿ ಎಂದು ಶಾಲಾ ಶಿಕ್ಷಕ ವೃಂದದವರು ಹಾಗೂ ಪೋಷಕ ವೃಂದದವರು ಅರಸೀಕೆರೆ ತಾಲೂಕು ಕಚೇರಿಗೆ ಭೇಟಿ ನೀಡಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ಗಂಡಸೆ ಹ್ಯಾಂಡ್ ಪೋಸ್ಟ್ನಲ್ಲಿ ನಡೆಯುತ್ತಿರುವ ಮೈತ್ರಿ ಕಾನ್ವೆಂಟ್ ಶಾಲೆಯು ಸರಿಸುಮಾರು 30 ವರ್ಷಗಳಿಂದ ಸತತವಾಗಿ ಗಂಡಸೆ ಹ್ಯಾಂಡ್ ಪೋಸ್ಟ್ನಲ್ಲಿ ನಡೆಯುತ್ತಿದ್ದು, ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಅನುಕೂಲಕರವಾಗುವ ರೀತಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ತುಂಬಾ ಕಡಿಮೆ ದರದ ಶುಲ್ಕದಲ್ಲಿ ಮಕ್ಕಳಿಗೆ ನೀಡುತ್ತಾ ಬಂದಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ಬಹುಮುಖ ಪ್ರತಿಭೆಗಳಾದ ಮಕ್ಕಳುಗಳು ಈಗ ಉನ್ನತ ವಿದ್ಯಾಭ್ಯಾಸವನ್ನ ಪಡೆದುಕೊಂಡು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇಂತಹ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಸುಮಾರು 30 ವರ್ಷಗಳ ಕಾಲದಿಂದ ಯಾವುದೇ ತಕರಾರಿಲ್ಲದೆ ಸುಸಜ್ಜಿತವಾಗಿ ನಡೆದಂತಹ ಸಂಸ್ಥೆಗೆ ಈಗ 1 ತಿಂಗಳಿನಿಂದ ವೆಂಕಟೇಶ್ ಎಂಬುವವರು ಶಾಲೆ ಮಕ್ಕಳಿಗೆ ಓಡಾಡಲು ದಾರಿ ಬಿಡೋದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ಹಾಗಾಗಿ ಮಕ್ಕಳು ಸುಮಾರು 1 ಕಿಲೋಮೀಟರ್ ದೂರದಿಂದ ಬಿಸಿಲಿನಲ್ಲೇ ನಡೆದುಕೊಂಡು ಬಂದು ಹೋಗಬೇಕಾಗಿದೆ. ಈ ಕಾರಣಕ್ಕಾಗಿ ಶಾಲಾ ಶಿಕ್ಷಕ ವೃಂದದವರು ಹಾಗೂ ಪೋಷಕರ ವೃಂದದವರು ಅರಸೀಕೆರೆ ತಾಲೂಕು ಕಚೇರಿಗೆ ಭೇಟಿ ನೀಡಿ ತಹಸೀಲ್ದಾರ್ ಅವರ ಸನ್ನಿಧಾನಕ್ಕೆ ದಾರಿ ಬಿಡಿಸಿಕೊಡುವಂತೆ ಮನವಿ ಪತ್ರವನ್ನ ಇಂದು ಸಲ್ಲಿಸಿರುತ್ತಾರೆ. ಶಾಲೆಯ ಕಾರ್ಯದರ್ಶಿಗಳಾದ ಧರ್ಮರಾಜ್ ಕಡಗ, ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಆಶಾರವರು ಹಾಗೂ ಸಹ ಶಿಕ್ಷಕರಾದ ಭಾಗ್ಯ, ಪುಷ್ಪಾ ಮತ್ತು ಪೋಷಕರಾದ ಸೌಮ್ಯ, ಶಿವಸ್ವಾಮಿ ಇನ್ನು ಮುಂತಾದವರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳಿಗೆ ನಿಕಟಪೂರ್ವ ಪದಾಧಿಕಾರಿಗಳಿಂದ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಸಮಾಜದಲ್ಲಿ ಪತ್ರಕರ್ತರಿಗೆ ವಿಶೇಷವಾದ ಮಹತ್ವಪೂರ್ಣ ಸ್ಥಾನ ಮತ್ತು ಹೊಣೆಗಾರಿಕೆ ಇರುವ ಹಿನ್ನೆಲೆ ಪ್ರತಿ ಪತ್ರಕರ್ತರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಮೂಲಕ ಪತ್ರಕರ್ತರ ಸಂಘದ ಆಶೋತ್ತರಗಳಿಗೆ ಮನ್ನಣೆ ನೀಡಬೇಕೆಂದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ಹೇಳಿದರು. ಬೇಲೂರಿನಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿನ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪತ್ರಕರ್ತರ ವಸ್ತುನಿಷ್ಠೆ ವರದಿಯನ್ನ ಧೈರ್ಯ ಮತ್ತು ಸತ್ಯಕ್ಕೆ ನಿಷ್ಠರಾಗಿ ನಡೆಯುವ ಕಡೆ ಗಮನ ನೀಡಬೇಕು. ದೇಹದಲ್ಲಿನ ರೋಗಕ್ಕೆ ವೈದ್ಯರು ಚಿಕಿತ್ಸೆ ನೀಡಿ ಗುಣಪಡಿಸುವಂತೆ ಪತ್ರಕರ್ತರು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದೋ ಮೂಲಕ ಸದೃಢ ಸಮಾಜಕ್ಕೆ ಕೊಡುಗೆ ನೀಡುವ ಹಿನ್ನೆಲೆಯಲ್ಲಿ ಪತ್ರಕರ್ತರು ನಡೆ ನುಡಿ ಶುದ್ಧತೆಯನ್ನ ಅಳವಡಿಸಿಕೊಳ್ಳಬೇಕಿದೆ. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಬೇಲೂರು ಪತ್ರಕರ್ತರ ಸಂಘಕ್ಕೆ ತಮ್ಮದೇ ಆದ ಛಾಪು ಇರುವ ಹಿನ್ನೆಲೆ ಮುಂದೆ ಬರುವ ಪದಾಧಿಕಾರಿಗಳು ಸಂಘಟನೆಗೆ ಒತ್ತು ನೀಡುವ ಜೊತೆಗೆ ಮೌಲ್ಯಯುತ ಪತ್ರಿಕಾರಂಗಕ್ಕೆ ಮುನ್ನುಡಿ ಬರೆಯಬೇಕಿದೆ. ನಿಕಟಪೂರ್ವ ಅಧ್ಯಕ್ಷರಾದ ವೈಆರ್ ಭಾರತಿಗೌಡರು ಉತ್ತಮ ಕೆಲಸ ಮಾಡಿದ್ದು, ಸದ್ಯ ನೇಮಕಗೊಂಡ ರಘುನಾಥ್ ಮತ್ತು ಬಿಬಿ ಶಿವರಾಜ್ ಉತ್ತಮ ಕೆಲಸ ಮಾಡಲಿ ಎಂದು ಹಾರೈಸಿದರು. ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ನಾನು ಅಧ್ಯಕ್ಷನಾದ ಬಳಿಕ ಬೇಲೂರು ಪತ್ರಕರ್ತರ ಸಂಘ ಹೆಚ್ಚಿನ ಸಹಕಾರ ನೀಡಿ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದನೆ ನೀಡಿದ್ದಾರೆ. ಈಗಾಗಲೇ ಪುರಸಭೆಯಿಂದ ನೀಡುವ ನಿವೇಶನಗಳ ಪ್ರಥಮ ಆದ್ಯತೆಯನ್ನ ಜೂನಿಯರ್ ಕಾಲೇಜು ಹಿಂಭಾಗದ ಗುಡಿಸಲು ನಿವಾಸಿಗಳಿಗೆ ಮತ್ತು ದ್ವಿತೀಯ ಆದ್ಯತೆಯನ್ನ ಅರ್ಹ ಪತ್ರಕರ್ತರಿಗೆ ನಿವೇಶನ ನೀಡಲು ಬದ್ದವಾಗಿದ್ದು, ಪತ್ರಕರ್ತರು ಕೂಡ ತಮ್ಮ ಸ್ಥಾನವನ್ನ ಜವಾಬ್ದಾರಿಯನ್ನ ಕಾಪಾಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ವೈಆರ್ ಭಾರತಿಗೌಡ ಮತ್ತು ಕಾರ್ಯದರ್ಶಿ ಬೇನಾ ತಾರಾನಾಥ್ರವರು ಹಾಲಿ ಅಧ್ಯಕ್ಷ ರಘುನಾಥ್ ಮತ್ತು ಕಾರ್ಯದರ್ಶಿ ಬಿಬಿ ಶಿವರಾಜ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಪದಗ್ರಹಣ ಬಳಿಕ ನೂತನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳಿಗೆ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ಹಿರಿಯ ಪತ್ರಕರ್ತ ತೋಚ ಅನಂತ ಸುಬ್ರಾಯ, ಹಿರಿಯ ಪತ್ರಕರ್ತರಾದ ಹಳೆಬೀಡು ಯೋಗೇಶ್, ಮಾ ಶಿವಮೂರ್ತಿ, ಜಿಲ್ಲಾ ಉಪಾಧ್ಯಕ್ಷರಾದ ಎಚ್ಡಿ ಮೋಹನ್ ಕುಮಾರ್, ಹರೀಶ್, ಡಿಬಿ ಮೋಹನ್ ಕುಮಾರ್, ಖಜಾಂಚಿ ಎನ್ ಅನಂತು, ಉಪಾಧ್ಯಕ್ಷ ಜಗದೀಶ್, ಕರವೇ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ, ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ತೀರ್ಥಂಕರ್, ಕಸಾಪ ಮಾಜಿ ಅಧ್ಯಕ್ಷ ರಾಜೇಗೌಡ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾ ಚಂದ್ರಮೌಳಿ ಮತ್ತು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಶುಭ ಕೋರಿದರು. HCN ನ್ಯೂಸ್ ಬೇಲೂರು. ಒಂದು ಆಶ್ರಯ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರಾಗಿದ್ದಾಗ ನಾವು ಸಹ ಅವ್ರ ಜೊತೆ ಕೂಡಿ ಮಾತನಾಡಿ ಕೆಲವೊಂದು ಸಭೆಗಳನ್ನು ಕರೆದಿರ್ತೇವೆ. ಸುಮಾರು 4 ರಿಂದ 5 ತಿಂಗಳ ಅವಧಿವರೆಗೂ ನಾವು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಸರ್ವೆ ನಂಬರ್ 19ರಲ್ಲಿ 5 ಎಕರೆ ಜಾಗನ ನಾವು 191 ಸೈಟನ್ನ ಪರಿವರ್ತನೆಯಾಗಿ ನಿಟ್ಟಿನಲ್ಲಿ ನಮ್ಮ ನಿರ್ಗಮಿತ ಅಧ್ಯಕ್ಷರಾದ ಭಾರತಿಗೌಡ ಬಹಳ ದೊಡ್ಡ ಮನಸ್ಸು ಮಾಡಿ ಮತ್ತು ಅವರು ನಮ್ಮ ತಾರಣ್ಣ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ತಾವಾಗಿ ವೈಯಕ್ತಿಕವಾಗಿ ರಾಜೀನಾಮೆ ನೀಡಿ ಈ ಸಂಘದ ಸರ್ವಾಂಗೀಣ ಹೇಳಿಕೆಗೆ ಸಹಕರಿಸಿದ್ದಕ್ಕಾಗಿ ಅವರಿಗೆ ತಾಲೂಕು ಸಂಘದ ಪರವಾಗಿ ಗೌರವಯುತವಾದಂತಹ ಒಂದು ಸನ್ಮಾನವನ್ನು
ಸಕಲೇಶಪುರ ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಕೌಡಳ್ಳಿ ಜೆಎಸ್ಎಸ್ ಶಾಲೆಯಲ್ಲಿ ದತ್ತಿ ಉಪನ್ಯಾಸ ಮತ್ತು ಚರ್ಚಾ ಸ್ಪರ್ಧೆ ಕಾರ್ಯಕ್ರಮ ನಡೆಸಲಾಯಿತು. ಹೆಬ್ಬಸಾಲ ಗ್ರಾಮದ ದಿವಂಗತ ದೇವಮ್ಮ ನಂಜೇಗೌಡರ ಸ್ಮರಣಾರ್ಥ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಯಡೇಹಳ್ಳಿ ಆರ್ ಮಂಜುನಾಥ್, ಸುತ್ತೂರು ಮಠದ ಪರಮಪೂಜ್ಯರು ರಾಜ್ಯ, ದೇಶ, ವಿದೇಶಗಳಲ್ಲಿ ಶಾಲಾ, ಕಾಲೇಜು, ಆಸ್ಪತ್ರೆಗಳನ್ನು ತೆರೆಯುವ ಮೂಲಕ ವಿದ್ಯಾದಾನ, ವಸತಿ ವ್ಯವಸ್ಥೆ ಹಾಗೂ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ 12ನೇ ಶತಮಾನದಲ್ಲಿ ಶರಣರು ಮಾಡಿದ ಆದರ್ಶಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ. ಇದರ ಪ್ರಯುಕ್ತವಾಗಿ ಮಕ್ಕಳಿಗೆ ದತ್ತಿ ಉಪನ್ಯಾಸ ಮತ್ತು ಚರ್ಚಾ ಸ್ಪರ್ಧೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಕಟ್ಟಾಯ ಶಿವಕುಮಾರ್, 12ನೇ ಶತಮಾನದಲ್ಲಿ ಶರಣರು, ವಚನಕಾರರು ನಮ್ಮ ದೇಶಕ್ಕೆ ಹಲವಾರು ಸಂದೇಶಗಳನ್ನು ನೀಡಿದ್ದಾರೆ. ಅವುಗಳನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಸಂಸ್ಕೃತರಾಗಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಲೋಹಿತ್ ಕೌಡಳ್ಳಿ ಮಾತನಾಡುತ್ತಾ, ಶರಣ ಸಾಹಿತ್ಯ ಪರಿಷತ್ ಯಾವುದೇ ಜಾತಿ ಮತ್ತು ವರ್ಗಕ್ಕೆ ಸೀಮಿತವಾಗಿಲ್ಲ, ಮನುಜ ಜಾತಿಯಾಗಿದ್ದು ನಮ್ಮ ದೇಶ ಶರಣರು, ವಚನಗಾರರಿಂದ ಶ್ರೀಮಂತ ದೇಶವಾಗಿದ್ದು ಮುಂದಿನ ಪೀಳಿಗೆಗೆ ಶರಣರ ಮತ್ತು ವಚನಕಾರರ ಸಂದೇಶವನ್ನು ಕೊಂಡೊಯ್ಯಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅರ್ಚನಾ ಜಯಂತ್, ಶಾರದಾ ಗುರುಮೂರ್ತಿ, ಆರ್ ಮಂಜುನಾಥ್, ಮೀನಾಕ್ಷಿ ಖಾದರ್, ಶ್ಯಾಮಲಾ ನಾಗೇಂದ್ರ, ಆಲೂರು ವಿಜಯಕುಮಾರ್ ಭಾಗವಹಿಸಿದ್ರು. ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್, ರೇಣುಕಾರಾಧ್ಯ, ಶಾರದಾ ಗುರುಮೂರ್ತಿ ಅವರನ್ನು ಸನ್ಮಾನಿಸಲಾಯಿತು. ಚರ್ಚಾ ಸ್ಪರ್ಧೆಯನ್ನ ಶಿಕ್ಷಕಿ ರೇಣುಕಾಬಾಯಿ ಅವರು ನಡೆಸಿಕೊಟ್ಟು ವಿಜೇತ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮದ ಸ್ವಾಗತವನ್ನ ಸಮಿತಿ ಉಪಾಧ್ಯಕ್ಷರಾದ ಹೇಮಲತಾ ವೆಂಕಟೇಶ್ ನೆರವೇರಿಸಿದರೆ, ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕ ಚನ್ನಬಸಪ್ಪ ನೆರವೇರಿಸಿದರು. HCN ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಭಾಗದಲ್ಲಿ ಕಾಡಾನೆಯಿಂದ ಮೃತಪಟ್ಟ ಮಹಿಳೆ ಪ್ರಕರಣ, ಅಧಿಕಾರಿಗಳನ್ನ ಅವಾಚ್ಯ ಪದಗಳಿಂದ ನಿಂದಿಸಿರುವ ಶಾಸಕ ಎಚ್ಕೆ ಸುರೇಶ್, ಸಿಡಿದೆದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು, ಕ್ರಮಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದ ಸಂಘಟನೆ ಮುಖಂಡರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಚಾಲನೆ, ಸುಮಾರು 2.10 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ, ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಗುತ್ತಿಗೆದಾರರಿಗೆ ಸ್ವರೂಪ್ ಸೂಚನೆ. ಜಿಲ್ಲಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ, ಕೈಗೆ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆ, ಸಂಘದ ವತಿಯಿಂದ 23 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.